ಇನ್ನು ಇಂದಿನಿಂದ ಮತ್ತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಮೀಟಿಂಗನ್ನು ಮುಂದುವರಿಸ್ತಾರೆ. ಒಂದು ಹಂತ ಆಗಿತ್ತು, ಎರಡನೇ ಹಂತ ಇವತ್ತಿಂದ ಶುರುವಾಗುತ್ತೆ. ಇವತ್ತಿನಿಂದ 3 ದಿನಗಳ ಕಾಲ ಶಾಸಕರ ಅಹವಾಲನ್ನು ಆಲಿಸಲಿದ್ದಾರೆ. ಈ ಮಧ್ಯೆ ಮತ್ತೆ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು ಅಂತ ರಂಭಾಪುರಿ ಶ್ರೀ ಜಗದ್ಗುರುಗಳು ಹೇಳಿದ್ದಾರೆ. ಒಪ್ಪಂದದಂತೆ ಡಿ.ಕೆ.ಶಿಗೆ ಒಂದು ಅವಕಾಶ ಮಾಡಿಕೊಡಿ. ಏನು ಒಪ್ಪಂದ ಆಗಿದೆ ಅಂತ CM, DCM ಮತ್ತು ವರಿಷ್ಠರಿಗಷ್ಟೇ ಗೊತ್ತು. ರಾಷ್ಟ್ರೀಯ ನಾಯಕರು ತಿಳಿಗೊಳಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಪ್ಪಂದದಂತೆ ನಡೆದುಕೊಂಡ್ರೆ ಎಲ್ಲ ರಾಜಕಾರಣಿಗಳಿಗೂ ಗೌರವ ಅಂತ ಕನಕಪುರದ ಬಿಜ್ಜನಹಳ್ಳಿ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಮುಂದುವರೆದಂತೆ ಸಮಯ ಬಂದಾಗ ಅವರು ನಂಬಿ ನಡೆದ ದೈವ ಕೈ ಹಿಡಿದು ಮುನ್ನಡೆಸುತ್ತೆ. ಡಿ.ಕೆ.ಶಿಗೆ CM ಸ್ಥಾನ ಸಿಗಲಿ ಅಂತ ಹಾರೈಸಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳ ಹೇಳಿಕೆಗೆ DCM ಡಿ.ಕೆ.ಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಯಸುವುದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾವೆಲ್ಲರೂ ಪಕ್ಷ ಕಟ್ಟಿದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಮತ್ತೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಇನ್ನು DCM ಡಿ.ಕೆ.ಶಿ ಆಗಬೇಕು ಎಂಬ ರಂಭಾಪುರಿ ಶ್ರೀ ಹೇಳಿಕೆಗೆ ಗದಗ ಜಿಲ್ಲೆಯಲ್ಲಿ MLC ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಡಿ.ಕೆ.ಶಿ ಕೊಡುಗೆ ಇದ್ದೇ ಇದೆ, ಬದಲಾವಣೆ ಪ್ರಶ್ನೆಗೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿತಾರೆ, ಬೇರೆ ಯಾರೂ ಈ ಬಗ್ಗೆ ಟಿಪ್ಪಣಿ ಕೊಡುವ ಅವಶ್ಯಕತೆ ಇಲ್ಲ ಅಂತ ಮತ್ತೆ ತಮ್ಮ ತಂದೆಯ ಪರ ಬ್ಯಾಟ್ ಬೀಸಿದ್ದಾರೆ. ನಿರ್ಣಯ ಆದಂಥ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತಿಷ್ಟು ಕಾಂಗ್ರೆಸ್ಸಿಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ. ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು, ಬೇರೆದವರು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡು ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ. ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸಂದೇಹ ಇಲ್ಲ. ಅದನ್ನು ರಾಷ್ಟ್ರೀಯ ನಾಯಕರೇ ನಿರ್ಣಯಾತ್ಮಕವಾಗಿ ಹೇಳಬೇಕೇ ಹೊರತು ಬೇರೆಯವರು ಹೇಳಿದರೆ ಪ್ರಯೋಜನ ಇಲ್ಲ. ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸಿದ್ರು ಅವ್ರು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು. ನಾನಾಗಲಿ ಸಿದ್ದರಾಮಯ್ಯನವರು, ಯಾವಾಗಲೂ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ. ಅದಕ್ಕೆ ನಾವು ಮಾತಾಡೋಕೆ ಪಕ್ಷ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. CM ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಅವಾಗವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವ್ರವ್ರ ಲೀಡರ್ಗಳ ಪರವಾಗಿ. ಆದರೆ ಅದರ ಅರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ. ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ AICC ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ 5 ವರ್ಷಗಳು ಕೂಡ ಸಿದ್ದರಾಮಯ್ಯ ಮುಂದುವರಿತಾರೆ. ಡಿ.ಕೆ. ಶಿವಕುಮಾರ್ ಸರ್ ಅವರ ಕೊಡುಗೆ ಅಂತೂ ಇದ್ದೇ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವರು ಪಕ್ಷದ ಅಧ್ಯಕ್ಷರಾಗಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಪಕ್ಷನ ಭಾಳಷ್ಟು ಬಲವರ್ಧನೆಗೊಳಿಸಿದ್ದಾರೆ. ನಾವು ಆಪೋಸಿಷನ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಮತ್ತು ಮನೆ ಮನೆಗೆ ಕಾಂಗ್ರೆಸ್ ಪಕ್ಷ ಅಂತ ಕಾರ್ಯಕ್ರಮ ಇರ್ಬೋದು. ಸೊ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ 5 ವರ್ಷ ನಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರಾಮನೇ ಕೊಟ್ಟಿರಲ್ಲ. ಪಕ್ಷದ ಸಂಘಟನೆ ಭಾಳ ಚೆನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಅವ್ರ ಕೊಡುಗೆ ಖಂಡಿತ ಇದೆ, ಅದರೊಳಗೇನು ತಪ್ಪಿಲ್ಲ. ಬಟ್ ಆದರೆ ಹೈಕಮಾಂಡ್ ಅವರು ಮತ್ತು ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನು ಆಗಿ ಸಿದ್ದರಾಮಯ್ಯವ್ರನ್ನ ಮಾಡಿದ್ದಾರೆ. ಸೊ ಇವಾಗ ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಬೇರೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅಗತ್ಯ ಇಲ್ಲ. ಅವರವರ ಅಭಿಪ್ರಾಯವನ್ನು ಅವರವರು ಹೇಳಿದ್ದಾರೆ. ತೀರ್ಮಾನ ತಗೋಬೇಕಾದವ್ರು ಯಾರು? ಪಕ್ಷದ ಹಿರಿಯರು, ಅಂದರೆ ಹೈಕಮಾಂಡ್ ಯಾವಾಗ ತೀರ್ಮಾನ ತಗೊಳುತ್ತೆ, ಏನು ಒಪ್ಪಂದ ಆಗಿದೆ ಅದ್ರ ಪ್ರಕಾರ ಕಾಲಕ್ಕೆ ತಗೋತಾರೆ. ಬಟ್ ಇವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಸ್ವತಂತ್ರರು. ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಅವರ ಇಷ್ಟಗಳನ್ನು ತಿಳಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನು ಅಲ್ಟಿಮೇಟ್ಲಿ ತಗೋಬೇಕು. ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವು.